ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಕುಂಭರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಗ್ರಹಬಲ ಭಾರಿ ಇಳಿಕೆ, ಕಲಹ, ಕಷ್ಟ, ಚಿಂತೆ, ಏರಿಕೆ ಅಂತ ಬಂದಿದೆ. ಹಾಗಾಗಿ ಅಲ್ಲಿ ಗ್ರಹಬಲಗಳು ನಿಮ್ಮ ಪರವಾಗಿರುವುದಿಲ್ಲ. ಜೊತೆಗೆ ಕಲಹ, ನಷ್ಟ, ಚಿಂತೆ ಇವುಗಳೆಲ್ಲ ಏರಿಕೆಯಾಗುವಂಥ ಸಾಧ್ಯತೆ. ನವಗ್ರಹಗಳ ವ್ಯವಸ್ಥೆಯಲ್ಲಿ ನಿಮಗೆ 6 ಅಥವಾ 7 ಗ್ರಹಗಳ ವಿರೋಧ ಈ ತಿಂಗಳಲ್ಲಿ ಇದೆ. ಕೇವಲ 2 ಅಥವಾ 3 ಗ್ರಹಗಳು ಅಂದರೆ ವಿಶೇಷವಾಗಿ ಅಲ್ಲಿ ಶುಕ್ರ ಮತ್ತು ಸ್ವಲ್ಪ ಕಾಲ ಬುಧ ಮತ್ತು ಚಂದ್ರ ತಾರತಮ್ಯವಿಲ್ಲದೆ ಎಲ್ಲರಿಗೂ ಚಂದ್ರನ ಬೆಂಬಲ ಸಿಗುತ್ತೆ. ಕನಿಷ್ಠ ಪಕ್ಷ 13ರಿಂದ 15 ದಿನಗಳವರೆಗೂ ಎಲ್ಲ ರಾಶಿಗಳಿಗೂ ಚಂದ್ರನ ಬೆಂಬಲ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ಕೇವಲ ಶುಕ್ರನ ಬೆಂಬಲ ಸಿಗುತ್ತೆ. ಮಧ್ಯೆ ಸ್ವಲ್ಪ ದಿನಗಳ ಮಟ್ಟಿಗೆ ಬುಧನ ಅನುಕೂಲ. ಹಾಗಾಗಿ ಅಲ್ಲಿ 6-7 ಗ್ರಹಗಳ ವಿರುದ್ಧ ಎದುರಿಸುವಂಥ ಒಂದು ಪ್ರಮೇಯ ಈ ಕುಂಭರಾಶಿಯವರಿಗಿರುತ್ತೆ. ಸಾಡೆಸಾತಿಯ ಒಂದು ಪರಮ ಚಕ್ರದಲ್ಲಿ ನೀವಿದ್ದೀರಾ. ಜೊತೆಗೆ ಇತರ ಗ್ರಹಗಳಾದ ರಾಹು ಕೇತುಗಳ ಒಂದು ವೈರುಧ್ಯ, ಮಂಗಳನ ವೈರುಧ್ಯ, ಸೂರ್ಯನು ವಿರುದ್ಧವಾಗಿರ್ತಾನೆ, ಗುರುಬಲದ ಕೊರತೆ ಇಲ್ಲದೆ ಶುಕ್ರನು ಸಹ ಈಗ ನಿಮಗೆ ತಕ್ಕ ಮಟ್ಟಿಗೆ ಹಣಕಾಸಿಗೆ ಉತ್ತಮ ಫಲವನ್ನು ಕೊಡ್ತಾನೆ ಹೊರತು ಇತರ ಯಾವುದೇ ಗ್ರಹಗಳು ನಿಮಗೆ ಈಗ ಸದ್ಯಕ್ಕೆ ನಿಮ್ಮ ಕೈ ಹಿಡಿಯೋದಿಲ್ಲ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು ಕುಂಭರಾಶಿಯವರು. ಆಗಸ್ಟ್ ತಿಂಗಳಲ್ಲಿ ಅನೇಕ ರೀತಿಯ ತೊಂದರೆಗಳು ಏಕಕಾಲದಲ್ಲಿ ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಬರುತ್ತೆ. ಒಂದೊಂದಾಗಿ ಗ್ರಹಗಳ ಬಲವನ್ನು ನೋಡಿದರೆ ಸೂರ್ಯನಿಂದ ಆರಂಭಿಸಿದರೆ ನಿಮಗೆ ಆರಂಭದಲ್ಲಿ ಸೂರ್ಯನ ಬೆಂಬಲ ಸ್ವಲ್ಪ ಇರುತ್ತೆ. ಅಂದರೆ 16ರವರೆಗೂ 6ನೇ ಮನೆಯಲ್ಲಿರತಕ್ಕಂಥ ಸೂರ್ಯನು ಈ 16ನೇ ತಾರೀಕುವರೆಗೂ ಕಟಕದಲ್ಲಿ ಇರುವಂಥ ಸೂರ್ಯನು ನಿಮಗೆ ಲಾಭ, ಜಯ, ಸುಖಗಳಿಗೆ ಕಾರಣ ಆಗ್ಬೋದು. ವ್ಯಾಪಾರ, ಉದ್ಯಮ, ಸ್ಥಾನಮಾನ ಇತ್ಯಾದಿಗಳ ಜೊತೆಗೆ ನೆನಪಿಟ್ಟುಕೊಳ್ಳಿ, ಯಾವುದೇ ರೀತಿಯ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೇ ಆಸ್ತಿ ವಿವಾದ ಮುಂತಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ನೀವು ಆಗಸ್ಟ್ 16ರ ಒಳಗೆ ಅದನ್ನು ಮುಗಿಯುವಂತೆ ನೋಡಿಕೊಳ್ಳಿ. ಯಾಕಂದರೆ 16ರ ಬಳಿಕ ನಿಮಗೆ ಗ್ರಹ ಬಲಗಳು ಇನ್ನಷ್ಟು ಇಳಿಕೆ ಆಗುತ್ತೆ. ಹಾಗಾಗಿ ಆರಂಭದಲ್ಲಿ ಬರತಕ್ಕಂಥ ಸೂರ್ಯನ ಬೆಂಬಲವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ ಸಹಿ ಮಾಡುವುದಿದ್ರೆ, ರಿಜಿಸ್ಟ್ರೇಷನ್ಗಳು ಮಾಡುವುದಿದ್ರೆ ಅಥವಾ ಇನ್ನಿತರ ಯಾವುದೇ ರಾಜಕೀಯ ಮೂಲ, ಸರ್ಕಾರಿ ಮೂಲಗಳಿಂದ ಏನಾದರೂ ದಾಖಲೆ ಪತ್ರಗಳನ್ನು ಪಡಿಬೇಕಾದ್ರೆ ಲೈಸೆನ್ಸು, ಪರ್ಮಿಟು ಇತ್ಯಾದಿಗಳನ್ನ ಪಡೆಯೋದಿದ್ರೂ ಸಹ ನೀವು 16ರ ಒಳಗೆ ಅದನ್ನು ಪಡೆದುಕೊಳ್ಳುವಂಥದ್ದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಹಾಗೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಸೂರ್ಯನ ಬೆಂಬಲ ಇರುವಂಥ ಈ ಕೆಲವೇ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನಂತರ ನಿಮಗೆ 17ರಿಂದ ಸೂರ್ಯನ ವಿರುದ್ಧವಾಗ್ತಾನೆ. ಸಿಂಹರಾಶಿಗೆ ಬಂದಾಗ ಆತನು ಸಪ್ತಮಸ್ಥನಾಗಿ ಬದಲಾಗುವ ಕಾರಣ ನಿಮಗೆ ಅನೇಕ ರೀತಿಯ ಕಲಹ, ವಾಗ್ವಾದಗಳು ಆಗುವಂಥದ್ದು. ಹಿಂದೆ ಸುಲಲಿತವಾಗಿದ್ದ ನಿಮ್ಮ ಸಂಸಾರದಲ್ಲಿ ಅದು ಬಾಂಧವ್ಯದಲ್ಲಿ ಹುಳಿ ಹಿಂಡುವಂತಹ ಘಟನೆಗಳು ಬರುವಂಥದ್ದು. ಮನೆಯಲ್ಲಿ ಸ್ವಲ್ಪ ನಿಮಗೆ ಅಸಮಾಧಾನಕ ಘಟನೆ, ಉದ್ಯೋಗದಲ್ಲಿ ಸಹ ಮೇಲಾಧಿಕಾರಿಗಳಿಂದ ಕಿರುಕುಳ, ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಅಥವಾ ನಿಮ್ಮ ಸ್ಥಾನ ಚಲನೆ, ನಿಮ್ಮನ್ನು ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ ಮಾಡುವಂಥದ್ದು ಮುಂತಾದ ಘಟನೆ ಆಗುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು, ಉದಾಹರಣೆಗೆ ಕೋರ್ಟ್ ಕಚೇರಿ ಕೆಲಸ ಯಾವುದೇ ಇರ್ಬೋದು, ಅದರಲ್ಲಿ ಪರಸ್ಪರ ಅಲೆದಾಡುವಂಥದ್ದು, ಆ ಕೆಲಸಗಳು ಕೈಗೂಡದೇ ಇರುವಂಥದ್ದು. ಇನ್ನು ಆರೋಗ್ಯದಲ್ಲಿ ಸಹ ಹಾಗೆ ತಲೆನೋವು, ಹೊಟ್ಟೆ ನೋವು, ಶೀತ, ನೆಗಡಿ, ಜ್ವರಗಳು ಸಹ ಕೆಲವೊಮ್ಮೆ ನಿಮಗೆ ಈ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಹಾಗಾಗಿ ಸೂರ್ಯನು ನಿಮಗೆ ಆರಂಭದಲ್ಲಷ್ಟೇ 16ರವರೆಗಷ್ಟೇ ಪೂರಕವಾಗಿದ್ದಾನೆ. 17ರಿಂದ ವಿರುದ್ಧವಾಗಿರುವ ಕಾರಣ ಆ ಬಗ್ಗೆ ಗಮನದ ಎಚ್ಚರಿಕೆ ಬೇಕು. ಮಂಗಳನ ವಿಚಾರ ಗಮನಿಸಿದಾಗಲೂ ನಿಮಗೆ ಪಂಚಮದಲ್ಲಿರುವಂತಹ ಮಂಗಳನು ಅನೇಕ ರೀತಿಯ ವಾಗ್ವಾದ, ಕಲಹಗಳಿಗೆ ಕಾರಣ ಆಗ್ಬೋದು. ಬಂಧುಗಳಲ್ಲಿ, ಮಿತ್ರರಲ್ಲಿ, ತಂದೆ ಮಕ್ಕಳಲ್ಲಿ ಅಥವಾ ಈ ಪತಿ ಪತ್ನಿಯರ ಮಧ್ಯೆ ಹೀಗೆ ಯಾರ ಜೊತೆಗೂ ಹಾಗೆ ಕಲಹ, ವಾಗ್ವಾದ ಬರ್ಬೋದು. ನಿಮ್ಮಲ್ಲಿ ಈಗ ಸಿಟ್ಟು, ಜೊತೆಗೆ ಅನೇಕ ರೀತಿಯ ಉದ್ವೇಗ ಎಲ್ಲ ಹೆಚ್ಚಳಾಗುತ್ತೆ. ಅದನ್ನು ಖಂಡಿತ ನಿಯಂತ್ರಣ ಮಾಡ್ಕೋಬೇಕು. ಮಾತು ಬಲ್ಲವನಿಗೆ ಜಗಳ ಇಲ್ಲ ಎಂಬಂಥ ತತ್ವವನ್ನು ನೀವು ಅಳವಡಿಸಿಕೊಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ಎಲ್ಲರಲ್ಲೂ ನಿಮಗೆ ಕಲಹ ಮಾಡುವಂಥ ಒಂದು ಟೆಂಡೆನ್ಸಿ ನಿಮ್ಮ ಮೈಂಡಲ್ಲಿ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಿಯಂತ್ರಣ ಮಾಡ್ಕೋಬೇಕು. ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಆತನು ನಿಮಗೆ ಈ ತಿಂಗಳ 5ರಿಂದ 22ರ ಮಧ್ಯೆ ಮಾತ್ರ ಪೂರಕವಾಗಿದ್ದಾನೆ. ಉಳಿದಂತೆ ಆರಂಭದ 4 ದಿನ ಜೊತೆಗೆ ಕೊನೆಯ 1 ವಾರ ನಿಮಗೆ ಮಂಗಳನ ವೈರುಧ್ಯ ಇರುತ್ತೆ. ಹಾಗಾಗಿ 5ರಿಂದ 22 ಇರುವಂತಹ ನಿಮಗೆ ಬುಧನು ನಿಮಗೆ ಲಾಭವನ್ನು, ಜಯವನ್ನು ಮಧ್ಯದಲ್ಲಿ ಕೊಡ್ತಾನೆ. ಹಾಗಾಗಿ ಬುಧಾನುಕೂಲವನ್ನು ನೀವು 5ರಿಂದ 22ರವರೆಗೆ ಬಳಸ್ಕೊಳ್ಬೋದು. ಆ ಬಳಿಕ ನಿಮಗೆ ಬುಧನು ವೈರುಧ್ಯವಾಗಿರ್ತಾನೆ. ಗುರುವಿನ ಬಲ ನಿಮಗೆ ತಿಂಗಳಲ್ಲಿ ಇರೋದೇ ಇರಲ್ಲ. ಹಾಗಾಗಿ ಷಷ್ಠದ ಗುರುವಿನಿಂದಾಗಿ ನಿಮಗೆ ಕಲಹ, ವಾಗ್ವಾದ ಹೆಚ್ಚಳಾಗುತ್ತೆ. ಇತರ ಗ್ರಹಗಳಿಂದ ಸಿಗುವಂಥ ಅಡ್ಡ ಪರಿಣಾಮಗಳು ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂತೆ ಅದು ನಿಮ್ಮ ಧನದ ಮೇಲೋ, ತನುವಿನ ಮೇಲೋ, ಮನ ಮೇಲೆ ಅಂದರೆ ನಿಮ್ಮ ಹಣದ ವಿಚಾರದ ಮೇಲೋ, ಆರೋಗ್ಯದ ಮೇಲೋ, ಮಾತಿನ ಮೇಲೂ ಸಹ ಈ ಗುರುವಿನ ಅಡ್ಡ ಪರಿಣಾಮ ನಿಮಗೆ ವ್ಯಕ್ತ ಆಗುತ್ತೆ. ವೃತ್ತಿಯಲ್ಲಿ ಕಿರಿಕಿರಿ, ಸಾಲ ಮಾಡುವಂಥ ಪ್ರಮೇಯ, ಹಣ ನಷ್ಟ ಆಗುವಂಥದ್ದು ಅಥವಾ ನೀವು ಇತರರಿಗೆ ಕೊಟ್ಟಂಥ ಹಣ ನಿಮಗೆ ಈಗ ಮಾಡಿ ಬಾರದೇ ಇರುವಂಥದ್ದು, ಹಣ ವಸೂಲಿ ಆಗ್ಬಿಡೋದು ಕಷ್ಟ ಆಗುವಂಥದ್ದು ಅಥವಾ ನೀವು ಸಾಲಗಾರರು ನಿಮಗೆ ಕಾಟ ಕೊಡುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು.
ಹಾಗಾಗಿ ಹಣದ ವಿಚಾರವಾಗಿಯೂ ಮನಸ್ಸಿನ ಸಮಾಧಾನದ ವಿಚಾರವಾಗಿಯೂ ಆರೋಗ್ಯ ವಿಚಾರವಾಗಿ ಗುರುವಿನಿಂದ ನಿಮಗೆ ಅಡ್ಡ ಪರಿಣಾಮ ತಿಂಗಳ ಪೂರ್ತಿ ಇದೆ. ಶುಕ್ರನು ನಿಮಗೆ ತಕ್ಕ ಮಟ್ಟಿಗೆ ಉತ್ತಮ ಫಲ ಕೊಡ್ತಾನೆ ಅಂತ ಆಗಲೇ ಹೇಳಿದ್ದೇನೆ. ಅಷ್ಟಮದ ಶುಕ್ರನು ನಿಮಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಾನೆ, ಲಾಭ ಜಯ ಸುಖವನ್ನು ಕೊಡ್ತಾನೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ನಿಮಗೆ ನಷ್ಟ ಆಗದಂತೆ ಆತನು ನಿಮಗೆ ರಕ್ಷಣೆ ಮಾಡ್ತಾನೆ. ಯಾಕಂದರೆ ಈ ತಿಂಗಳ ಒಂದು ಆಪ್ತ ರಕ್ಷಕ ನಿಮ್ಮ ಗ್ರಹ ಅಂದರೆ ಶುಕ್ರ. ಆ ಶುಕ್ರನ ನಿಮಗೆ ಆಪ್ತ ರಕ್ಷಣೆ ಮಾಡ್ತಾನೆ. ವ್ಯಾಪಾರ, ಉದ್ಯಮ, ಜೊತೆಗೆ ಹಣಕಾಸು ಆದಾಯದನ್ನು ಸಕ್ರಿಯಗೊಳಿಸುವಂಥದ್ದು, ಜೊತೆಗೆ ಬಾಂಧವ್ಯದಲ್ಲಿ ಮೂಡಿದಂತಹ ಜಗಳವನ್ನು ಸರಿಪಡಿಸುವಂಥದ್ದು, ಪತಿ ಪತ್ನಿ ಮಕ್ಕಳಲ್ಲಿ ಸೌಮತ ಮೂಡುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಸಮಾಧಾನಕರವಾದ, ಶಾಂತಿಯುತವಾದ, ಸುಖಕರವಾದ ಪ್ರಭಾವವನ್ನು ಶುಕ್ರನು ಈ ಆಗಸ್ಟಲ್ಲಿ ಕೊಡಿದ. ಅದನ್ನು ಸದುಪಯೋಗಕ್ಕೆ ಪಡಿಸಿಕೊಳ್ಳುವುದು. ಶನಿ ಮಹಾರಾಜರು ಆಗಲೇ ಗೊತ್ತಿರುವಂತೆ ನಿಮಗೆ ಧನಸ್ಥಾನ ಅಥವಾ ಸಾಡೆ ಸಾತಿಯ ಪ್ರಭಾವದಲ್ಲಿರುವಂಥ ನಿಮಗೆ ಶನಿ ಮಹಾರಾಜರಿಂದ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಒಳಗಾಗುವಂಥದ್ದು. ಜೊತೆಗೆ ಅವರಿಗೀಗ ವಕ್ರಗತಿ ಇದ್ದ ಕಾರಣ ಸ್ವಲ್ಪ ಮಟ್ಟಿಗೆ ಆ ಬಾಧೆ ಕಡಿಮೆ ಆಗ್ಬೋದು. ಆದರೂ ಸಹ ಕೆಲವೊಂದು ಸಾಂಕೇತಿಕವಾದ ಅಡ್ಡ ಪರಿಣಾಮಗಳು ಶನಿ ಮಹಾರಾಜರ ವೈರುಧ್ಯದಿಂದಲೂ ಆಗ್ಬೋದಾಗಿದೆ. ಇನ್ನು ರಾಹುವಿನ ಪ್ರಭಾವ ನಿಮಗೆ ಇರತಕ್ಕಂಥ ಜನ್ಮದಲ್ಲಿ ಇರತಕ್ಕಂಥ ರಾಹುವಿನಿಂದ ಈ ಹಿಂದೆ ಆದಂತೆ ಅಡ್ಡ ಪರಿಣಾಮಗಳು, ಹೊಟ್ಟೆ ನೋವು, ಅಜೀರ್ಣ, ಅಲರ್ಜಿಗಳಾಗುವಂಥದ್ದು, ಅಥವಾ ಚರ್ಮದ ಸೋಂಕುಗಳು, ಸ್ಕಿನ್ ರ್ಯಾಷಸ್ ಎಲ್ಲ ಆಗುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯ ಆಪರೇಷನ್ ಅಥವಾ ಶಸ್ತ್ರಕ್ರಿಯೆ ಮಾಡತಕ್ಕಂತಹ ಕೆಲವು ವಿಚಾರಗಳು ನಿಮಗೆ ಈ ಚೆಕ್ಕಿಂಗ್ನಲ್ಲಿ ಗೊತ್ತಾಗುವಂಥದ್ದು. ಈ ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಿಂದ ಗಂಭೀರದವರೆಗೂ ಅನೇಕ ರೀತಿಯ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ರಾಹುವಿನಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ಸೂಕ್ತವಾದ ತಪಾಸಣೆ ಚೆಕಪ್ಗಳನ್ನು ಕಾಲಕಾಲಕ್ಕೆ ಮಾಡ್ಕೋಬೇಕು. ವೈದ್ಯಕೀಯ ಸಲಹೆ ಹೊರತು ನಿಮ್ಮದೇ ಒಂದು ಸ್ವಯಂ ವೈದ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಔಷಧವೂ ಆಗ ವಿಷಕಾರಿ ಆಗ್ಬೋದು. ಆ ಬಗ್ಗೆ ಖಂಡಿತ ಎಚ್ಚರ ಬೇಕು. ಇನ್ನು ಕೇತು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಸಪ್ತಮದ ಕೇತು ನಿಮ್ಮ ಕೌಟುಂಬಿಕ ಜೀವನದ ಮೇಲೂ ದಾಂಪತ್ಯ ಜೀವನದ ಅಡ್ಡ ಪರಿಣಾಮ ಬರ್ತಾನೆ. ಈಗಾಗಲಿದ್ದಂಥ ದಾಂಪತ್ಯ ಕಲಗಳು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ನಿಮಗೆ ನಿಷ್ಠುರ ಕಷ್ಟಗಳು ಆಗುವಂಥದ್ದೆಲ್ಲ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ಸರ್ಕಾರಿ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ನಿಮಗೆ ನೋಟಿಸುಗಳು ಬರುವಂಥದ್ದು, ದಂಡ ಪಾವತಿ ಮಾಡುವಂಥ ಘಟನೆಗಳು ಆಗ್ಬೋದು. ಹಾಗೆ ಕಾನೂನು ಭಂಗಿಸುವಂಥ ಕೆಲಸಕ್ಕೆಲ್ಲ ಕೈ ಹಾಕಬೇಡಿ. ಇನ್ನು ಈ ನವಗ್ರಹಗಳಲ್ಲಿ 8 ಗ್ರಹಗಳ ವಿಚಾರ ನಾವು ಗಮನಿಸ್ತಾ ಇದ್ದೀವಿ. ಯಾವ್ಯಾವ ಗ್ರಹಗಳು ನಿಮಗೆ ಪರವಾಗಿದ್ದಾವೆ, ಯಾರು ವಿರುದ್ಧವಾಗಿದೆ ಅಂತ ನೋಡಿಕೊಂಡಿದ್ದಾರೆ. ಈಗ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡೋದು ಚಂದ್ರನ ಬಲ ನಿಮಗೆ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಚಂದ್ರ ನಿಮಗೆ ಶುಭ ಫಲವನ್ನು ಕೊಡ್ತಾರೆ ಅನ್ನೋದನ್ನು ಗಮನಿಸೋಣ. ಆಗಸ್ಟ್ 1, 2, 5, 6, 11, 12, 13, 14, 20, 21, 22, 23, 24, 27, 28, 29 ಇಷ್ಟು ದಿನಾಂಕಗಳು ಅಂದರೆ 16 ದಿನಾಂಕಗಳಲ್ಲಿ ಚಂದ್ರನ ನಿಮಗೆ ವಿಶೇಷವಾದ ಬೆಂಬಲ ಇರುತ್ತೆ. ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಒಪ್ಪಂದ, ಭೇಟಿ ಮಾಡುವಂಥದ್ದು ಅಥವಾ ಪ್ರಮುಖವಾದ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಇತ್ಯಾದಿಗಳಿಗೆ ಸಹ ಅದನ್ನು ಬಳಸ್ಕೋಬೋದು. ವಿಶೇಷವಾಗಿ ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಬಣ್ಣಗಳ ವಿಚಾರ ಅಂದರೆ ಗ್ರಹಗಳ ಬೆಂಬಲಕ್ಕೆ ಯಾವ ಬಣ್ಣ ಬಳಸ್ಬೋದು ಅಂತ ನೋಡಿದರೆ ನೀವು ವಿಶೇಷವಾಗಿ ಅಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಅಷ್ಟೇ ತಿಂಗಳ ಪೂರ್ತಿ ಬಳಸುವಂಥದ್ದು. ಶುಕ್ರನ ಅನುಗ್ರಹ ಅಷ್ಟೇ ನಿಮಗೆ ಇರುವಂಥದ್ದು. ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಬುಧನ ಬೆಂಬಲ ನಿಮಗೆ 5ರಿಂದ 22ವರೆಗೆ ಇರುತ್ತೆ. ಹಾಗೆ 5ರಿಂದ 22ವರೆಗಿನ ಅವಧಿಯಲ್ಲಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಆ ಅವಧಿಯಲ್ಲಿ ಬಳಸ್ಕೊಳ್ಳಿ. ಚಂದ್ರನ ಬೆಂಬಲ ಇರುವಂಥ 17 ಡೇಟ್ಗಳನ್ನ ಹಾಗೆ ಪ್ರತ್ಯೇಕವಾಗಿ ಓದಿದ್ದೇನೆ. ಆ ಡೇಟ್ಗಳಲ್ಲಿ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನೀವು ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರಹ ದೋಷ ಆಗಲೇ ಹೇಳಿದ್ದೀನಿ, 6-7 ಗ್ರಹಗಳ ವಿರೋಧ ಇರುತ್ತೆ, ಸಾಡೆ ಸಾತಿ ಪ್ರಭಾವ ಇದೆ. ಎಲ್ಲ ಗ್ರಹಗಳ ವೈರುಧ್ಯ ಇದನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಂದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡಿ ನೀವು ಗಣೇಶ, ಶಿವ ಅಥವಾ ಈಶ್ವರ, ದೇವಿ ಅಥವಾ ಅಮ್ಮನವರ ಭಕ್ತಿ, ವಿಷ್ಣು ಅಥವಾ ನಾರಾಯಣನ ಭಕ್ತಿ, ಹನುಮಾನ್, ಆಂಜನೇಯ ಸ್ವಾಮಿ ಭಕ್ತಿ, ಇದು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪಿಡಾಪರ ಸ್ತೋತ್ರ, ಹನುಮಾನ್ ಚಾಲಿಸ ಅಥವಾ ಇನ್ನಿತರ ದೇವತಾ ಅಷ್ಟೋತ್ತರ ಶತನಾಮ ಅಥವಾ ಸಹಸ್ರನಾಮ ಇತ್ಯಾದಿಗಳನ್ನು ಪಠನೆ ಮಾಡಿಕೊಳ್ಳಿ. ನಿಯಮಿತವಾಗಿ ದೇವಾಲಯಗಳ ಸಂದರ್ಶನ, ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ನವಗ್ರಹಗಳ ಧಾನ್ಯಗಳನ್ನು ಧಾನ್ಯವಾಗಿ ಕೊಡುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ದಾನ ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಎಲ್ಲ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.